ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಮಾಜಿ ಶಾಸಕರು, ಉಡುಪಿ ಜಿಲ್ಲೆ. ಅಕ್ಷಯ ಡೆಕೋರೇಟರ್ಸ್ ಅಂಡ್ ಈವೆಂಟ್ಸ್, ತಲ್ಲೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಸುರೇಂದ್ರ ಬರೇಕಟ್ಟು, ತಲ್ಲೂರು. ಮೊಬೈಲ್ 9980439040. ಡಾಕ್ಟರ್ ರಾಜಾರಾಮ್ ಶೆಟ್ಟಿ, ಮಾರಲ ಡೆಂಟಲ್ ಕ್ಲಿನಿಕ್, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರಖ್ಯಾತ್ ಶೆಟ್ಟಿ, ಉಪಾಧ್ಯಕ್ಷರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಡಾಕ್ಟರ್ ಸಂದೀಪ್ ಶೆಟ್ಟಿ, ಅರೆವಳಿಕೆ ತಜ್ಞರು, ಕುಂದಾಪುರ, ಉಡುಪಿ ಜಿಲ್ಲೆ. ಪಿ ರಘುರಾಮ್ ರಾವ್, ಹೋಟೆಲ್ ಹರ್ಷ ರಿಫ್ರೆಶ್ಮೆಂಟ್, ಹೋಟೆಲ್ ಶರೋನ್, ಕುಂದಾಪುರ, ಉಡುಪಿ ಜಿಲ್ಲೆ. ರೆಡ್ ರೋಸ್, ಉತ್ತಮ ಗುಣಮಟ್ಟದ ಸೋರ್ಟೆಕ್ಸ್ ಕುಚ್ಚಿಗೆ ಅಕ್ಕಿ, ರಾಧಿಕಾ ರೈಸ್ ಮಿಲ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರಾಧಿಕಾ ಕ್ಯಾಶ್ಯೂಸ್, ಕೊಲೆಸ್ಟ್ರಾಲ್ ಫ್ರೀ, ಮೋಸ್ಟ್ ನ್ಯೂಟ್ರಿಷಿವ್, ನ್ಯಾಚುರಲ್, ಹೆಲ್ದಿ ಅಂಡ್ ಟೇಸ್ಟಿ ಕ್ಯಾಶ್ಯೂಸ್. ಕೋಟೆಡ್ ಕ್ಯಾಶ್ಯೂಸ್, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಪೆಪ್ಪರ್ ಅಂಡ್ ಸಾಲ್ಟೆಡ್. ಶ್ರೀ ಬ್ರಹ್ಮಲಿಂಗೇಶ್ವರ ಇಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ ಸೇಲ್ಸ್ ಅಂಡ್ ಸರ್ವಿಸ್, ಎಡ್ತರೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಶ್ರೀ ಬ್ರಹ್ಮಲಿಂಗೇಶ್ವರ ಶಾಮಿಯಾನ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ತಗ್ಗರ್ಸೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಮೊಬೈಲ್ 9844956654, 9449224141. ಗಣಪತಿ ಟಿ ಶ್ರೀಯಾನ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಂಜುಶ್ರೀ ಸ್ಟೀಲ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್, ತೆಕ್ಕಟ್ಟೆ, ಉಡುಪಿ ಜಿಲ್ಲೆ. ಮೊಬೈಲ್ 9538351945. ಎಚ್ ಉದಯ್ ಆಚಾರ್, ಸುಹಿತ್ ಕನ್ಸ್ಟ್ರಕ್ಷನ್, ಹುಚ್ಕೆರೆ, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಮೊಬೈಲ್ 9448725242, 8073117386. ಫೋನ್ 08254235458. ಗಣೇಶ್ ಕಿಣಿ, ಶ್ರೀ ಗಣೇಶ್ ಕ್ಯಾಶ್ಯೂ ಇಂಡಸ್ಟ್ರೀಸ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಚಂದ್ರಣ್ಣ, ಎಲ್ಲಿದ್ರಿ? ಬರ್ಲಿಲ್ಲ ಇನ್ನು ನೀವು? ಗಂಟೆ ಎಷ್ಟಾಯ್ತು ಮರ್ರೆ? ಬಟ್ಟ ಹೊರಡಿ ಮತ್ತೆ ಇದು ಮಾಡ್ರ ಆತಿಲ್ಲ. ಹೌದಾ? ಆ ಬಟ್ಟ ಹೊರಡಿ ಗಂಟೆ ಆಯ್ತಲ್ಲ, ನಾವು ಬಂದಾಯ್ತು, ನೀವು ಬರಲ್ಲ ಗಣ್ರಿ. ಹೌದಾ? ಹಾ, ಬಾಲಣ್ಣ ಅವ್ರು ಹಾಗೆ ಮಾರ್ರೆ, ಅವ್ರು ಈಗ ಚಳಿ ಅಲ್ಲ, ಈಗ ಚಳಿ ಸಮ ಬಿತ್ತಲ್ಲ, ಬಹುಶಃ 8 ಗಂಟೆಗೆ ಹೇಳುದೇನು. ಹಾ, ಬಟ್ಟ ಹೊರಡಿ. ಬಟ್ಟ ಅಲ್ಲ ಅಲ್ಲ, ನೀವು ಮತ್ತೆ ನೀವು ಭಾವ ಮಾತ್ರ ಅಲ್ಲ ಗೋಪಣ್ಣ. ಸಾಕು ಸಾಕು, 3 ಜನ ಸಾಕಿ. ಅಯ್ಯ ಮರ್ರೆ, ಯಾವ್ದು? ಇರ್ಲಿ ಬಿಡಿ. ಅಲ್ಲ ಹಂಗೆ ಹೇಳೋದಲ್ಲ, ಹುಡುಗಿ ಕಾಮುದು ಅಷ್ಟೇ ಅಲ್ಲ ಮರ್ರಿ, ಎಂಗೇಜ್ಮೆಂಟ್ ಅಲ್ಲ ಅಲ್ಲೇ. ಹಂಗೆ 3 ಜನ ಸಾಕು. ಸುಮ್ಮನೆ ಅವ್ರ ಕಡೆ ನೀವು 5-6 ಜನ ಬಂದ ಕಡೆ ಹೆದ್ರಿಗೆ ಹೋತ್ರ ಅವ್ರು. ಆ ಗಡ್ಬಿಡಿ ಮಾಡೋದು ಬೇಡ. ನೀವು ಗೋಪಣ್ಣ ಕರ್ಕೊ ಬರ್ರಿ ಸಾಕು. ಕಾಕ, ನಾನು ಕೆಲಸ ಮಾಡ್ತಿಲ್ಲ, ಕಾಮತ್ರ ಅಂಗಡಿ ಇದ್ದೆ, ಕೋಟೇಶ್ವರ ಕಾಮತ್ರ ಅಂಗಡಿ. ಅಲ್ಲಿಗೆ ಬನ್ನಿ, ಅಲ್ಲೇ ಇದ್ದೆ ನಾನು, ಬೇಗ ಬನ್ನಿ. ಗಂಟೆ ಆಯ್ತಲ್ಲ ಈಗ. ಆಯ್ತಾ ಕಾಮತ್ರೆ? ಕತೆ ನಿನ್ನೆ ಹೇಳನಲ್ಲ, ಅದೇ ಕತೆ ಇದು. ಎಂತ ಮಾಡೋಕಿಲ್ದೆ ನಾವು ಹೇಳನಲ್ಲ. ಯಾವ ಕೆಲಸ ಬೇಕು ಮಾರ್ರೆ, ಈ ಮದುವೆ ಬ್ರೋಕರ್ ಕೆಲಸ ಬೇಡ, ತಾಳ ಮೇಳ ಮಾಡೋ ವ್ಯಾಪಾರ ಬೇಡ. ನಿನ್ನ 4 ಸಲ ಫೋನ್ ಮಾಡಿದೆ ನಾನು. ಬೆಳಿಗ್ಗೆ ಒಂದು 10-11 ಗಂಟೆ ಹೋಗೋ ಮರ್ರೆ, ಹೋಗಿ ಕಾಮ ಎಂತ ಕಾಮ ಮಾಡಲಿ. ಇಲ್ಲ ಮರ್ರೆ, ಅವ್ರು ತಡ ಆಯ್ತು, ಇವ್ರು ತಡ ಆಯ್ತು, ಈಗ ಗಡಿಬಿಡಿ ಆಗಿ ಹೋಯ್ತು. ಹಾಯ್ ನಮಸ್ಕಾರವೇ. ಕತಿಗೊಂಡೆ ಅಂತ ಎಂತಲ್ಲ. ಹಾಯ್, ನೀವೇನು ಗಡ್ಬಿಡ್ ತಗೊಂಡೆ ಅಂತ ಕೇಮ್ಕಿಲ್ಲ ಆಯ್ತಾ? ಪಿಕ್ನಿಕ್ ಕಲೆಕ್ಷನ್ ಅಲ್ಲ, ಪರ್ಸಗಿದ್ ಮತ್ತೆ ಎಂತಲ್ಲ ಆಲ್ಬಮ್. ಹಾಯ್, ಎಂತ ಮಾಡೋಕಿಲ್ಲಿ. ಮದುವೆ ಬ್ರೋಕರ್ ಕೆಲಸ ನಮ್ಗೆ, ಬೇರೆ ಎಂತ ಕೆಲಸ ಅಲ್ಲ, ಬ್ರೋಕರ್ ಕೆಲಸ. ಬೆಳಗ್ಗೆ ಮುಂಚೆ 7 ಗಂಟೆ ಎದ್ದು 60 ಫೋನ್ ಆಯ್ತು ಈಗ. ಹಾಯ್ ಆಯ್ತಾ? ತಿಂಡಿ ತಿಂಬ ಪುರ್ಸೋತಿಲ್ಲ, 60 ಫೋನ್ ಆಯ್ತು. ಎಲ್ಲಿದ್ರಿ? ನೀವೆಲ್ಲಿದ್ರಿ? ಅವ್ರು ಎಲ್ಲಿದ್ರಿ ಹೇಳಿ ಆಯ್ತಾ? ಈ ಬೇಡ ಮರ್ರೆ ಹೇಳಲ್ಲ, ಹುಡುಗ ಹುಡುಗಿ ಹುಡುಕು ವ್ಯಾಪಾರ ಬಹಳ ಕಷ್ಟ ಆಯ್ತಾ? ಒಂದು ಹುಡುಗಿನ ಕಾಮಕ್ಕಿತ್ತೆ, ಒಂದು ಹುಡುಗ ಇದ್ದ, ಅವ ದುಬೈಲಿ 3 ವರ್ಷ ಆಯ್ತು. ಈಗ 3 ವರ್ಷ ಆಯ್ತು ಊರಾಗಿದ್ದ. ಅವನಿಗೆ ಒಂದು 5-6 ಗಂಟೆ ಮಾಡಿ ಕೊಟ್ಟೆ. ಹೋಯ್ ಕಾಮತ್ರೆ 5-6 ಆಯ್ತು. ಅವ ತೋರಗಿದ್ನಲ್ಲ, ದುಬೈ ಹೋಯ್ ಮಂಡಿ ಕೂದ್ರಿ, ದುಬೈ ಹೋಗಿ ಕೂತ್ಲು, ತಲೆಯಲ್ಲಿ ಕೂದ್ಲಿಲ್ಲ ಆಯ್ತಾ? ಕಡೆ ಎಂತ ಆಯ್ತು, ಕತೆ ಎಂತ ಕೇಂದ್ರ ಇತ್ತಿಲ್ಲ. ದುಬೈಯಿಂದ ಬಂದು ಕೂಡ್ಲೆ ಎಂತ ಆಯ್ತು ಅಂತ ಹೇಳ್ರೆ, ಹೆಣ್ಣಿಲ್ಲ. ಎಷ್ಟು ಮಾಡ್ರು ಹೆಣ್ಣಿಲ್ಲ. ಹಾಯ್ ಕತೆ ಗಂಡಂತ ನಮ್ನೆ ಆಯ್ತು. ನಮ್ಮ ಹಿಡಿದ್ರು, ಒಂದು ಉಪಕಾರ ಮಾಡಿ ಕೊಡಿ ಮಾಡ್ರಿ, ಒಂದು ಹೆಣ್ಣಿನ ಮಾಡಿ ಕೊಡಿ ಹೇಳಿ. ಸಾಧಾರಣ ಇತ್ತೇ ಇಲ್ದ, ಒಂದು ಇಷ್ಟಂಕ ಒಂದು 12 ಗಂಟೆ ಸಿಕ್ಕಿ ಆಯ್ತು ನಾವು ಮಾಡೋದು. ಹಾಯ್ 10-12 ಗಂಟೆ ಸಿಕ್ಕಿ.
ಹುಡ್ಕನ್ ತಲೆ ಕೂದ ಸ್ವಲ್ಪ ಇದ್ದಿತ್ತಲ್ಲ ಮರ ಎಂತ ಆಯ್ತು ಕೇಳ್ರು ಅಮ್ಮ ದುಬೈಲಿ ಇತ್ತು ಮಾರ್ರೆ ಅದು ಸ್ವಲ್ಪ ಹೀಟ್ ಅಲ್ಲ ಮಾರ್ರೆ ಅಂತ ಹೇಳಿದೆ ಆಯ್ತಾ ಅದಕ್ಕೆ ಹುಡುಗನ ವರ್ಷ ಜಾಸ್ತಿ ಆಯ್ತು ಹೇಳಿ ಆಯ್ತು ಈಗ ದೊಡ್ಡ ರಗಲಿ ಅಂತ ಹೋಯ್ತೆ ಹುಡುಗನ್ ಕಾಮುದು ವರ್ಷ ಜಾಸ್ತಿ ಆಯ್ತು ಎಂಬುದು ಹುಡುಗಿ 35 ವರ್ಷ 40 ವರ್ಷ ಅರೋಟ್ಲ ಅದು ಹೇಳ್ತಿಲ್ಲ ಹಾಯ್ ಆಯ್ತಾ ಎಂತ ಮಾಡುದು ನಿನ್ನೆ ನೆಂಟಸ್ತಕ್ಕೆ ಹಂಗೆ ಆಯ್ತೆ ಹಾಯ್ ನಿನ್ನೆ ಹೋದ್ ನಾನು ಎಲ್ಲಿ ಕ್ವಾಟಕ್ಕೆ ನೆಂಟಸ್ತಕ್ಕೆ ಹೋದ್ ಕಾಮಕ್ಕೆ ಇತ್ತೇ ಇಲ್ಲ ಫಸ್ಟ್ ಅಂತ ಕೇಳ ಕತೆ ಅಂತ ಹೋಯ್ತೆ ಕಾಮತ್ರೆ ಹುಡುಗನಿಗೆ ಎಂತ ಕೆಲಸ ಕೇಳ್ರು ಕೆಲಸ ಮಾರ್ರೆ ಅವನಿಗೆ ಒಂದು ವೈಬಿ ಫ್ಯಾಕ್ಟ್ರಿ ಇತ್ತು ಮಾರ್ರೆ ಎಂತ ಪಾರ್ಟ್ನರ್ ಮಾಡ್ತಿದ್ದೆ ಮಾರ್ರೆ ಅಂತ ಹೇಳ್ದೆ ನಾನು ವೈಬಿ ಫ್ಯಾಕ್ಟ್ರಿ ಮಾಡ್ತಿದ್ದೆ ವೈಬಿ ಫ್ಯಾಕ್ಟ್ರಿ ಸ್ವಂತ ಹಾಕ್ಯಂಡ್ರು ಈಗ ಸದ್ಯಕ್ಕೆ ಸ್ವಂತ ಮಾರ ಕಡೆ ಮದುವೆ ಆದ್ಮೇಲೆ ಎಂತ ಮಾಡುದು ಕಾಮತ್ರೆ ಅಲ್ದ ಈಗ ಸ್ವಂತ ಮಾರ್ರೆ ಕಡೆ ಮದುವೆ ಆದ್ಮೇಲೆ ವೈಬಿ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರ್ತನೋ ವೈಬಿ ಫ್ಯಾಕ್ಟ್ರಿ ಮಾಡ್ತಾನೋ ನಂಗೆ ಗೊತ್ತಿಲ್ಲ ಇದ್ದ ವಿಷಯ ಹೇಳಿ ಅಂದೆ ಅಮ್ಮ ದೇವ್ರೆ ಒಂದು ರಗಳಿ ಅಂತ ಹೇಳ್ರೆ ಹಾಯ್ ನೆಂಟಸ್ತಿಕೆ ಮಾಡು ವ್ಯಾಪಾರ ಬೇಡವೆ ಒಂದ್ಸಲ ಕೈದು ಮಾಡದ್ ನಾನು ಹಾಯ್ ಬೇಡ ಈ ವ್ಯಾಪಾರವೇ ಬೇಡ ಕಾಮತ್ರೆ ನಿಮ್ಗೆ ಹೇಳಿದ್ನಲೆ ಈ ಸವಾಸವೇ ಬೇಡ ಅಂದೇಳಿ ರಮಣ್ ಬಿಡುದಿಲ್ಲ ರಾತ್ರಿ 10 ಗಂಟೆಗೆ 12 ಗಂಟೆಗೆಲ್ಲ ಫೋನ್ ಒಂದು ಹುಡುಗ ಇದ್ರೆ ಹೇಳಿ ಒಂದು ಹುಡುಗಿ ಇದ್ರೆ ಹೇಳಿ ಒಂದು ಹುಡುಗ ಇದ್ರೆ ಹೇಳಿ ಒಂದು ಹುಡುಗಿ ಇದ್ರೆ ಹೇಳಿ ಆಯ್ತಾ ಈಗ ಬೆಳಗಿನ ಸ್ವಲ್ಪ ಅಲ್ಲೇ ಈಗ 200 ಪೆಟ್ರೋಲ್ ಹಾಕ ಬಂದೀಗ ಹಾಯ್ ಪೆಟ್ರೋಲ್ ಚಾರ್ಜ್ ಹುಟ್ಟತ್ತಿಲ್ಲೋ ಕಾಣ್ಕಿ ಆ ನಮ್ಮನೆ ವ್ಯಾಪಾರ ಆಯ್ತು ಮತ್ತೆಂತ ಹೋಯ್ತು ನಿಮ್ಗೆ ಜನರು ಒಂದೇ ಹಾಯ್ ಹೇಳಿ ಸುಖ ಇಲ್ಲ ಯಾಕೆ ಹೋಯ್ತು ನಿಮ್ಗೆ ಮಾತಾಡ್ರೆ ಜನ ಮೈ ಮೇಲೆ ಬತ್ರಿಗೆ ಅಂತ ಪರಿಸ್ಥಿತಿ ಆಗಿತ್ತು ಹಾಗಾಗಿ ಈ ನೆಂಟಸ್ತಿಕೆ ಮಾಡೋದಿತ್ತಲ್ಲ ಕಾಮತ್ರೆ ಅಯ್ಯೋ ಆ ಬ್ರೋಕರ್ ನಮ್ಗೆ ಸಾಕು ಮಾರ್ರೆ ಮತ್ತೆ ಗಣೆ ಹಾಯ್ ನೆಂಟಸ್ತಿಕೆ ಮಾಡೋದು ಹೆಂಗ್ ಹೋಯ್ತು ನಿಮ್ಗೆ ಒಂದು ನೆಂಟಸ್ತಿಕೆ ಮಾಡ್ಕಿದ್ರೆ ಪರಿಸ್ಥಿತಿ ಮತ್ತೆ ಅಂತ ಕಲ್ದೆ ಹಾಯ್ ನಾವು 10 ದಿನದ 10 ಕೆಜಿ ಡೌನ್ ಆಗ್ತಿ ಈಗ 8ರಿಂದ 10 ಕೆಜಿ ಕಂಪ್ಲೀಟ್ ಡೌನ್ ಆಗತ್ ಕತೆ ಎಂತ ಹೋಯ್ತು ನಿಮ್ಗೆ ಮತ್ತೆ ಎಂತಕ್ಕಲ್ಲ ಹಾಯ್ ಒಂದು ಹುಡುಗಿ ಇತ್ತಂತ ಹೇಳಿ ಆದ್ರೆ ಹುಡುಗನ ಮನೆಯವರು ಕ್ವಶನ್ ಕೇಂದ್ರ ತಲೆ ವಿಷಯ ಆಯ್ತು ಯಾವ ಎಕ್ಸಾಮ್ ಸಮೇತ ಅಂತ ಕ್ವಶನ್ ಗೊತ್ತಿಲ್ಲ ಯಾವ ಶಾಲೆಯಲ್ಲಿ ಪರೀಕ್ಷೆ ಸಮೇತ ಎಕ್ಸಾಮ್ ಬರ್ತಿಲ್ಲ ಆ ನಮ್ಮನೆ ಎಕ್ಸಾಮ್ ಪರೀಕ್ಷೆ ಹಾಯ್ ಕ್ವಶನ್ ಹುಡುಗಿ ಎಷ್ಟನೇ ಕ್ಲಾಸ್ ಕಲ್ತದ್ದು ಈಗ ಎಂತ ಮಾಡ್ತಾ ಇದ್ಲು ಮನೇಲಿ ಯಾರೆಲ್ಲ ಇದ್ರು ಅಣ್ಣ ತಮ್ಮ ಎಲ್ಲ ಇದ್ರಾ ಅಜ್ಜ ಅಜ್ಜಿ ಇದ್ರಾ ಜಾಯಿಂಟ್ ಫ್ಯಾಮಿಲಿಯಾ ಆ ಹುಡುಗಿ ಯಾವ ಶಾಲೆ ಓದದ್ದು ಪ್ರತಿ ಒಂದು ಹಾಯ್ ನಮ್ಮ ಹತ್ರ ಕೇಂಡ್ ನಮ್ದು ಅರ್ಧ ಜೀವ ಹೋಯ್ತು ನಮ್ಮ ಹತ್ರ ಸ್ವಲ್ಪ ಅಲ್ಲ ನಮ್ಮ ಹತ್ರ ಕಥೆಯೇ ಕೇಳುದು ಹಾಯ್ ಆಯ್ತಾ ನಮಗೆ ಇದು ಎಂತ ತಲೆ ಬಿಸಿ ವ್ಯಾಪಾರ ಎಂತ ಹೇಳೋಕ್ ಉಪ ಇಲ್ಲಲ್ಲ ಮರ್ರಿ ನಮಗೆ ಎಂತ ಕಮಿಷನ್ ಸಿಕ್ಕತ್ತಂಗ ನಾವು ಮಾಡುದು ಆಯ್ತಾ ಬರೇ ರಗಳಿ ಮತ್ತೆ ಎಂತ ಹೋಯ್ತಾ ಉದ್ದ ತ್ವಾರ ಆಯ್ತು ಗಿಡ್ಡ ತ್ವಾರ ಆಯ್ತು ಉದ್ದ ತ್ವಾರ ಆಯ್ತು ಗಿಡ್ಡ ತ್ವಾರ ಆಯ್ತು ಹೇಳಿ ಆಯ್ತಾ ಸ್ವಲ್ಪ ಹೈಟ್ ಜಾಸ್ತಿ ಆಯ್ತು ಕಡೆ ಸ್ವಲ್ಪ ಬಾಬಣ್ಣ ಕೊಟ್ಟದ್ದೆ ಬಾಬಣ್ಣ ಕಡಿ ಫೋನ್ ಮಾಡ್ತಾರೆ ಅಡ್ಲ ಅದು ಅವ್ರದ್ದು ರಮೇಶ್ ಅಣ್ಣನ ಮಗಳಿಗೆ ಒಂದ್ ಐಕ ಹೇಳಿ ಅಕ್ಕ ಎಂತದ ಮಾಡುಕಿಲ್ಲ ಮಾರ್ರೆ ಅಕ್ಕ ಥ್ಯಾಂಕ್ಸ್ ನಾ ಫೋನ್ ಮಾಡ್ತೇವ್ರಿ ಅಕ್ಕ ಬಾಬಣ್ಣ ಕೊಡುದಲ್ಲ ಅಕ್ಕ ಈಗ ಹಾಯ್ ನಮ್ದೇ ಮನೆ ತುಂಬಾ ಕೆಲವ್ರ ಮನೆಯಲ್ಲ ಕಾಯಿ ರಾಶಿ ನಮ್ಮಲ್ಲೆಲ್ಲ ಫೋಟೋದ ರಾಶಿ ನೀವು ಕಂಡಿರಲ್ಲ ನಮ್ಮ ಮನೆ ಬಂದು ಇಡೀ ನಮ್ದು ಮನೆ ತುಂಬಾ ಆಲ್ಬಮ್ ಹಾಯ್ ಒಂದು ರೂಮಿಗೆ ಬಂದ್ರೆ ಇತ್ತಿಲ್ಲ 1,000ಕ್ಕೂ ಜಾಸ್ತಿ ಫೋಟೋ ಇತ್ತು ಈಗ ಮೊನ್ನೆ ಲೆಕ್ಕ ಹಾಕಿದ್ದು 1,300 ಫೋಟೋ ಇತ್ತು ಈ ಆಲ್ಬಮಿಗೆ ಹೆಚ್ಚು ಹಿಡಿತಿಲ್ಲ ನಮ್ಗೆ ಮತ್ತೆಂತ ಗೊತ್ತ ಈಗ ಒಂದು ಫೋಟೋ ಬಂದ್ ಕಣಿ ಹಾಯ್ ಹುಡುಗಿ ಫೋಟೋ ಕೊಟ್ಟವರ ಬಾಬಣ್ಣ ಕಡೆ ಕಾಲ್ ಮಾಡ್ತಾರೆ ಹೇಳಿ ಎಂತ ಮಾಡುದೇ ನೆಂಟಸ್ತಿಕೆ ಮಾಡೋದು ಬಹಳ ಕಷ್ಟ ಈಗ ಎಂತ ಗೊತ್ತಿ ನಿಮ್ಗೆ ಎಲ್ಲರ ಕಂಡು ಮುಂಚಿನ ಕಂಡಾಗೆಲ್ಲ 7-8 ಮಕ್ಳು ಅಲ್ಲ ಈಗ ತಮ್ಮತ್ರೆ ಆಗಿನ ಕಾಲ ಕಂಡಾಗೆಲ್ಲ 7-8 ಮಕ್ಳು ಎಂತ ಇಲ್ಲ ಒಂದು ತಪ್ಪ್ರೆ 2 ಅಲ್ವಾ ಮಕ್ಳಿಗೆ ಇಲ್ಲಿನ ಶಿಕ್ಷಣ ಕೊಟ್ರು ಬೆಂಗಳೂರು ಬೊಂಬೈಗೆ PG ಕಳ್ಸಿ ಕೊಟ್ರು ಹಾಯ್ ಆಯ್ತಾ ಎಂತ ಮಾಡೋಕಿಲ್ಲ ಮತ್ತೊಂದು ಕಾಣಿ ಬಹಳ ದೊಡ್ಡ ದುರಂತ ಅಂತ ಹೋಯ್ತು ಕಾಮತ್ರೆ ಮೇಸ್ತ್ರಿ ಮಗನಿಗೆ ಮೇಸ್ತ್ರಿ ಮಗಳನ್ನ ಕೊಡುದಿಲ್ಲ ಪೇಂಟಿಂಗ್ ನವನ್ ಮಗನಿಗೆ ಪೇಂಟಿಂಗ್ ನವನ್ ಮಗಳು ಕೊಡುದಿಲ್ಲ ಕಾರ್ಖಾನೆ ಹಾಪ ಕೆಲಸ ಮಾಡುವ ಮಗಳಿಗೆ ಕಾರ್ಖಾನೆ ಹಾಪ ಮಗನ್ ಕೊಡುದಿಲ್ಲ ಅವ ಮತ್ತೆ ಇನ್ನೆಲ್ಲಿ ಹಾಪುದು ಹಾಯ್ ಅವ್ರ ನೆಂಟಸ್ತಿಕೆ ಆತಿಲ್ಲ ಎಂತ ಮಾಡುದು ಆಯ್ತಾ ಪೇಂಟರ್ ಹಂಗೆ ಪೇಂಟರ್ ಮಗಳಿಗೆ ಪೇಂಟರ್ ಮನೆ ಕೊಡುದಿಲ್ಲ ನೆಂಟಸ್ತಿಕೆ ಎಷ್ಟು ಆದ್ರೂ ಆಗುದಿಲ್ಲ ಕೇಂದ್ರ ಎಂತ ಮತ್ತೆ ಕೇಂದ್ರ ಅವ ಅಲ್ಲ ಇದ್ರಲ್ಲ ಇದ್ದಂತೆ ಮಂಗಳೂರು ಯಾವ್ದೋ ಕಂಪನಿಗೆ ಇದ್ದ ಮಾರ ಅಂತ ಹೌದಾ ಕಂಪನಿಗೆ ಸಂಬಳ ಎಷ್ಟಕ್ಕೆ ಅಂತ ಫಸ್ಟ್ ಹಾಯ್ ಸಂಬಳ 40,000 ಇತ್ತು ಅಷ್ಟೇ ಅಂತ ಹಾಯ್ ಎಂತ ಹೋಯ್ತು ನಿಮ್ಗೆ ಯಾವ್ದೇ ಒಂದ್ ನೆಂಟಸ್ತಿಕೆ ಮಾಡ್ಕೊಂಡು ನಾ ಕಣ್ಣಲ್ಲ ಮಾರ್ರೆ ನಾವು ಸಾಧಾರಣ ಇಷ್ಟಂಕ ಒಂದು 600 ನೆಂಟಸ್ತಿಕೆ ಆಯ್ತು ಆಚೀಚಿ ಮಾಡಿ ಹಾಕದು ಹಾಯ್ ಮತ್ತೆ ಬೇರೆ ಕರ್ಕರೆ ಅಂತ ಇಲ್ಲ ಕ್ವಶನ್ ಜಾಸ್ತಿ ಹುಡುಗ ಸಪೂರ ಇದ್ನ ಹುಡುಗ ತೋರ ಇದ್ನ ಅವ್ನ ಮನೆಗೆ ಎಂತದ ಮತ್ತೆ ಒಂದೆಂತ ಹೋಯ್ತು ನಿಮ್ಗೆ ವಿಷಯ ಎಂತ ಕೇಳ್ಬೇಡಿ ಫಸ್ಟ್ ಹುಡುಗಿ ಗೌರ್ಮೆಂಟ್ ಜಾಬ್ ಇತ್ತ ಹೇಳಿ ಅಂತ ನಾವೀಗ ಕಾಣ್ತಲ್ಲ ನೆಂಟಸ್ತಿಗೆ ತಾಳ ಮೇಳ ಮಾಡೋದು ದೊಡ್ಡದಾಗ್ಲಿ ಮತ್ತೆ ಅಂತಲ್ಲ ಹೇಳಿ ಗೌರ್ಮೆಂಟ್ ಜಾಬ್ ಇದ್ರೆ ಹೇಳಿ ಅಕ್ಕ ನಮ್ ಹುಡುಗಿ ಕಂಪ್ಯೂಟರ್ ಆಗಿತ್ತು ಅವಳದ್ದು ಒಂದು ಗೌರ್ಮೆಂಟ್ ಜಾಬ್ ಇದ್ರೆ ಹೇಳಿ ಮರ ಅಂತ ಎಂತ ಮಾಡುದು ಹಾಗೆ ಹುಡ್ಕೋ ವ್ಯಾಪಾರ ಐತಿ ಆ ರೀತಿ ಆಯ್ತು ಈಗ ನಮ್ದು ಮದುವೆ ಬ್ರೋಕರ್ ವ್ಯಾಪಾರ ಹಾಯ್ ಮತ್ತೆ ಅದಕ್ಕೆ ಹೇಳಲ್ಲ ಹಾಯ್ ಎಂತ ಮಾಡುದಿಲ್ಲ ನಮ್ಮನೆ ಕಾಮತ್ರೆ ಬಂದೆ ಹಾಯ್ ಈಗ ಮತ್ತೊಂದು ಪಾರ್ಟಿ ಇಲ್ಲ ಮನೆ ಒಳಗಿದೆ ಈಗ ಬಂದ್ರೆ ಅಲ್ಲಿ ಪಂಚಾಯತ್ಗೆ ಮಸ್ತ್ ಇತ್ತು ಈಗ ಹಾಯ್ ಎಂತ ಹೇಳಿ ಅರ್ಧ ಗಂಟೆ ತಲೆ ಎಲ್ಲ ಹಾಳು ಮಾಡಿ ಆಗ್ತೀಗ ನಾವು ತಿಂದು 1 ಪ್ಲೇಟ್ ಇಡ್ಲಿ ಮಾತ್ರ ಕಾಮತ್ರೆ ಕೂಡ್ಲ ಆಚೆ ಹೋಗಿ ಬರ್ತೇನೆ ನಾನು ಅಕ್ಕ ಬಂದೆ ನಿಮ್ದು ಅದೊಂದು ನಂಗೆ ನೆನಪಿತ್ತು ಅಕ್ಕ ಹಾಯ್ ಅಲ್ಲಿ ಹೋಗದಿದ್ರೆ ಇತ್ತೇ ಇಲ್ಲ ಈಗ ಮತ್ತೆ ಕೈ ಸಿಕ್ಕುದಿಲ್ಲ ಅವ್ರು ಬಂದೆ ಈಗ ಬಂದೆ ನಮಸ್ಕಾರ ಹಲೋ ಹೌದಾ ಒಂದ್ ಕೆಲಸ ಮಾಡಿ ನೀವು ನಾನಿಲ್ಲ
ಒಂದು ಪಾರ್ಟಿ ಮನೆ ಬಂದಿದೆ, ಆ ಹುಡುಗಿ ಫೋಟೋ ತೋರ್ಸಕ್ಕಿತ್ತು. ಹಾ ಹಾ ಅದೆಂತ ಗೊತ್ತಿಲ್ಲ ಮರ. ನನ್ನ ಪ್ರಕಾರ ಅದು ಆಯ್ತು ಸುದ್ದಿ ಅಪ್ಪ. ತೀರ್ಥಹಳ್ಳಿದ ಹುಡುಗ ಆಯ್ತನ್ ಹೇಳ್ರ. ತೀರ್ಥಹಳ್ಳಿ ಹುಡುಗ ಆಯ್ತಮ್ರು. ಈ ಬದಿ ಸಾಕಾಯ್ತು. 40-70 ಕಿಲೋಮೀಟರ್ ರೌಂಡ್ ಆಗ್ತಾ ಕೂತ್ಕೊಂಡದು. ನಾನೊಂದು 3-4 ನೆಂಟಸಿಕೆ ಮಾಡಿ ಕೊಟ್ಟನ ಅವ್ರಿಗೆ. ಅಲ್ಲಲ್ಲ ಅವನಿಗೆ ನಾನು ಹುಡುಗಿ ತೋರಿಸಿದೆ, 3-4 ಕಡೆ ತೋರಿಸಿದೆ. ಸಾಲಿಗ್ರಾಮದ ಆಯ್ತು, ಬೈಂದೂರ ಆಯ್ತು, ನಾಗೂರ ಆಯ್ತು, ಬ್ರಹ್ಮವರ ಆಯ್ತು, ಬೈ ಕಡಿದ ಆಯ್ತು, ಬಾರ್ಕೂರ ಆಯ್ತು. ಲಾಸ್ಟ್ ಮನ ಜಡ್ಡಿಂಗ್ ಅದೇ ಅಮಾವಾಸ್ ಪೈಲ್. ಹುಡುಗಿ ಒಳ್ಳೆ ಇತ್ತು. ಅವಳಿಗೆ ಮಂಗಳೂರು ಜಾಬ್ ಇತ್ತು. ಅವಳಿಗೆ 1 ಲಕ್ಷ ರೂಪಾಯಿ ಸಂಬಳ ಇತ್ತು. ಇವ ಹುಡುಗಿ ಸಪೂರ ಆಯ್ತು, ಕುಳ್ಳಾಯ್ತು, ಅಷ್ಟು ಹೈಟ್ ಇಲ್ಲ ಹೇಳಿ ಬಿಟ್ಟ. ಆ ಹುಡುಗಿಗೆ ಮನ ತೀರ್ಥಹಳ್ಳಿದ ಹುಡುಗ ಆಯ್ತಮ್ರ. ದೂರದಿಂದ ಸುದ್ದಿ. ಮತ್ ನಾನು ಆ ಸುದ್ದಿ ಹೋಗಿಲ್ಲ. ಯಾಕಂದ್ರೆ ನಾವು ಮತ್ತೆ ಅವ್ರ ಮನೆಗೆ ಹೋಗಿ ನಮ್ಗೆ ಬೆರ್ಸಿ ಬಿಟ್ರು. ಅವ್ರು 1 ಕೊಡಪ ನೀರ್ ಹಾಕಿ ಬಿಟ್ರು ಮೈ ಮೇಲೆ. ಅಕ್ಕ ನಾನ್ ನಿಮ್ಗಂತೂ ಕಡೆ ಫೋನ್ ಮಾಡ್ತೆ. ಕಾಂಬ ಎಂತ ಕಾಂತೆ ಅಕ್ಕ, ನಾ ಒಂದು ಪಾರ್ಟಿ ಮನೆ ಬೈಂದೆ ಅಕ್ಕ 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 ಅವ್ರು ಒಳಗೆ ಪೂಜೆ ಆತಿತ್ತ ಕಾಂತಕ್ಕ. ನಾ ಮಾಡ್ತೆ. ಆಯ್ತು ಮಾಡ್ತೆ. ಈಗ ಅಡ್ಡಿಲ್ಲ ಕಾಂಬ ಎಂತ ಕಾಂಬ ಅಡ್ಡಿಲ್ಲ. ಫೋಟೋ ಸುಮಾರು ಇತ್ತ ಮತ್ತೆ ಗಡ್ಬಿಡಿ. ಅಕ್ಕ 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 ಸರಿ. ಓಯ್ ಫೋನ್ ಮೇಲೆ ಫೋನ್ ಪುರ್ಸೋತೆ ಇಲ್ಲ ನಮ್ಗೆ. ಆಯ್ತಾ? ಮೊನ್ನೆ ಒಂದು ನೆಂಟಸ್ತೇಕಿ ಒಳ್ಳೆ ಹುಡುಗಿ, ಒಂದು 80-90 ಸಾವಿರ ರೂಪಾಯಿ ಸಂಬಳ ಇತ್ತು. ಒಳ್ಳೆ ಹುಡುಗಿ. ಅಯ್ಯೋ ಹೈಟ್ ಕಡಿಮೆ ಆಯ್ತು, ಹುಡುಗಿ ಸಪೂರ ಆಯ್ತು ಹೇಳಿಬಿಟ್ರು. ಅವನಿಗೆ ಒಂದು 65 ಹುಡುಗಿನ ತೋರಿಸಿದೆ ನಾನು. ಆಯ್ತಾ? ಯಾವ ನೆಂಟಸ್ತಿಕ್ಕೂ ಇಲ್ಲ. ಈಗ ಮೊನ್ನೆ 39 ಆಗಿ ನವೆಂಬರ್ 27ನೇ ತಾರೀಕಿಗೆ ಇತ್ತೇ ಇಲ್ಲ. ಅವ್ನಿಗೆ 40 ಆಯ್ತು. ಈಗ 40 ಹಾಕೊಳ್ಳು ಕೈಕಾಲು ನಡ್ಕೊ ಸುರಾತ್. ಈಗ ಹುಡುಗರು ಮಕ್ಳಿಗೆ 40 ಆಯ್ತಾ ಕೈಕಾಲು ಗಡಗಡ ಸುರಾತ್. ಯಾಕಂದ್ರೆ ಹೇಳ್ರಿ ಈಗ ಹೆಣ್ಣು ಸಿಕ್ಕುದಿಲ್ಲ. ಈಗ ನಮ್ಮನೆ ಪರಿಸ್ಥಿತಿ. ಆಯ್ತಾ? ಇನ್ನೆಂತಾಗ ಹೋಯ್ತೆ. ಮೊನ್ನೆ ಒಂದು ಗಮ್ಮತ್ ಐತೆ. ಮೊನ್ನೆ ಹೈಯೆಸ್ಟ್ ಗಮ್ಮತ್. ಮೊನ್ನೆ ಹಾಗೆ ಕಿತಾಪತಿ ಅನ್ನ ಹೇಳ್ರೆ ತೆಕ್ಕಟ್ಟರ್ ಒಂದು ಪಾರ್ಟಿ ಇತ್ತು. ಅವ್ರೊಂದು 15 ಸಲ ಫೋನ್ ಮಾಡ್ರಲ್ಲ ಹೇಳ್ಕೊಂಡ್ ನಂಗೆ ಪುರ್ಸೊತ್ತೂ ಇರ್ಲಿಲ್ಲ. ಬೈಂದೂರಿ ಹೋಯ್ದೆ ನಾನು. ಅಲ್ಲೊಂದು ಹುಡುಗಿ ತೋರ್ಸಿಕಿ ತೆಕ್ಕಟ್ಟದ ಒಂದು ಪಾರ್ಟಿಗೆ ಫೋನ್ ಬಂತು. ಫೋನ್ ಬಂದ್ಕೊಳ್ಳಿ ಹೇಳ್ರು. ಒಂದು ನಮ್ಮ ಮಗನಿಗೆ ಒಂದು ಮರ 7ನೇ ಮಗನಿಗೆ ಅವ ಬೆಂಗಳೂರಿಗೆ ಇಪ್ಪುದು ಮಲ್ಲೇಶ್ವರಮಿಗೆ ಇದ್ದ. ಸಣ್ಣ ಫ್ಯಾಕ್ಟ್ರಿ ಕೆಲ್ಸಕ್ಕಿದ್ದ ಮರ್ರೆ ಅಂತ ಹೇಳಿ. ಆಯ್ತು ಅಡ್ಡಿಲ್ಲ ಮರ್ರೆ ಎಂಟಸ್ತಿಕೆ ಮಾಡಿ ಕೊಡುವ ಮರ್ರೆ ಅಂತ ಹೇಳಿದ್ರು. ಆಯ್ತಾ? ಕಡೆಗೆ ಅಂತ ಬಂದ್ ಹೋಯ್ತಾ 2 ದಿವಸದಲ್ಲಿ ಇತ್ತೇ ಇಲ್ಲ. ಎಂಟಸ್ತಿಕೆ ಬೇಡ, ಅವ ಮದಿ ಆತಿಲ್ಲಮ್ರ ಮರ್ರೆ ಹೇಳಿ ಮಲ್ಲ ಗಲಾಟೆ ಬೀತಾನೆ ಹೇಳ್ರ. ಮದಿ ಆತಿಲ್ಲಮ್ರ. ಎಂತ ಮಾಡುದು? ಈ ಜನರೇಷನ್ ಸಸೂತ್ರ ಇಲ್ಲಿ ಯಾ ನಮ್ನೆ ವ್ಯಾಪಾರ ಆಯ್ತು. ಮತ್ತೊಂದು ಪಾರ್ಟಿ ಹೈಯೆಸ್ಟ್ ಗಮ್ಮತ್ತು. ನಾವು ಮಾತಾಡುದು ಈ ಬ್ರೋಕರ್ ತಾಳಮೇಳ ಮಾಡುತ್ತೆ. ಸ್ವಲ್ಪ ಮಾತು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ಕತೆ ಕೈದಾಯ್ತು. ಆಯ್ತಾ? ಒಂದು ಹಂಗೆ ಆಯ್ತಿಲ್ಲಮ್ಮ ಕಂಬದ ಕೋಣೆಯವ್ರು ಒಂದು ಫೋನ್ ಮಾಡ್ರು. ಕಂಬದ ಕೋಣೆ ಫೋನ್ ಮಾಡ್ಕೊಂಡು ನಮ್ಮ ಹುಡುಗಿಗೆ ಒಂದು ಮರ್ರೆ ರಾಮಣ್ಣನ ಮಗಳಿಗೆ ಒಂದು ಎಂಟಸ್ತಿಕೆ ಮಾಡಿ ಕೊಡುದಿಲ್ಲ ಮರ್ರೆ ಕೇಳ್ರಿ. ಒಂದು ಲಡ್ಡಿಲ್ಲ ಮರ್ರೆ ಮಾಡುವ ಮರ್ರೆ ಎಂತ ಹಾಕೊಂಡೆ. ಅಲ್ಲ ಒಂದು ಉಪಕಾರ ಮಾಡಿ ಮರ್ರೆ, ನೀವು ಪಟ ಗಿಟ ಕಳ್ಸೋದು ಬೇಡ, ಒಂದು ಇದು ಮಾಡಿ ನಮ್ ಡೈರೆಕ್ಟ್ ಹುಡುಗನ್ ತೋರ್ಸೋದಿಲ್ಲ, ನಾವ್ ಎಲ್ಲ ದೇವಸ್ಥಾನ ಕರ್ಕೊಂಡ್ ಬರ್ತಾ ಹಂಗೀಗ ಅಂತ ಹೇಳ್ರಿ. ಹಂಗ್ ಗಡ್ಬಿಡಿಲ್ಲ ಮರ್ರೆ. ಹುಡುಗಿ ಅಂತ ಮಾಡ್ಕೊಂಡು ಹುಡುಗಿ ಕಂಪ್ಯೂಟರ್ ಆಗಿತ್ತು ಹೇಳೋದು. BCom ಎಲ್ಲ ಮಾಡಿದ್ಲು, ಕಂಪ್ಯೂಟರ್ ಆಗಿತ್ತು ಮರ್ರೆ. ಅವಳಿಗೆ ಜಾಬಿಗೆ ಹೋಗುದಿಲ್ಲ, ಜಾಬಿಗೆ ಟ್ರೈ ಮಾಡ್ತಿದ್ದೆ ಮರ್ರೆ ಹೇಳಿ. ನಾನು ಅದಕ್ಕೆ ಹೇಳ್ದೆ ಕಂಡಕ್ಟರ್ ಒಬ್ರು ಇದ್ರು ಅಡ್ಡಿಲ್ವಾ ಕೇಳ್ದೆ ನಾನು. ನಾವ್ ಹೇಳೋದ್ ಸ್ಪೀಡ್ ಆಯ್ತಾ ಅಂತ ಹಂಗ್ ಗೊತ್ತಿಲ್ಲ. ಕಂಡಕ್ಟರ್ ಒಬ್ರು ಇದ್ರು ಮರ್ರೆ ಅಡ್ಡಿಲ್ವಾ ಕೇಳ್ದೆ. ಅಡ್ಡಿಲ್ಲ ಮರ ಅಂದ್ರು. ನಮ್ಗೆ ತಲೆ ಬಿಸಿ ಆಗಿ ಹೋಯ್ತು. ಪಟ್ಕ ಒಪ್ಕೊಂಡ್ರಲ್ಲ ಇವ್ರು ಕಂಡಕ್ಟರ್. ಪಟ್ಕ ಒಪ್ಕೊಂಡ್ರಲ್ಲ ಅಡ್ಡಿಲ್ಲ ಅನ್ಕೊಂಡು ನಮ್ಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಕೆಲಸ ಮಾಡಿ ಮರ್ರೆ. ನಾನ್ ನಾಳೆ ಬೆಳಿಗ್ಗೆ ಅಲ್ಲಿ ಬೈಂದೂರಿಗೆ ಬಪ್ಪಕ್ಕಿತ್ತು. ಇವಂಗ್ ಕೆಲಸ ಮಾಡಿ ನಾಗೂರ್ ಹತ್ರ ಬಂದು ನಾನು ಫೋನ್ ಮಾಡ್ತೇನೆ ಮರ್ರೆ ಅಂತ ಕಾಂಬ. ಮತ್ತೆ ಪಟ ಕಂಡ್ರ ಕಾಣಿ ಹುಡ್ಗಂದು. ಇಲ್ಲಿ ಹುಡುಗ ನನ್ ಕಡೆಗೆ ಇತ್ತೇ ಇಲ್ಲ. ಪಟ್ಕ ಜೋರ್ ತಗೊಂಡ್ ನಂತರ ಬೆಂಗಳೂರಿಂದ ಹುಡುಗನ್ ಫೋನ್ ಬಂತೆ. ಹುಡುಗನ ಮಾವನ್ ಫೋನ್ ಬಂದ್ಕೊಂಡು ಇತ್ತೇ ಇಲ್ಲ. ಹುಡುಗಿ ಮಾವ ಫೋನ್ ಮಾಡ್ಕೊಂಡು ಬ್ರೋಕರ್ ನಮಸ್ಕಾರ. ಹೌದೌದು ನಾನು ಹುಡುಗಿ ಮಾವ ಮಾತಾಡುದು. ಹೇಳಿ ತೊಂದ್ರಿಲ್ಲ ಹೇಳಿರ್ ಮರ್ರೆ. ಹೌದು ಕಡೆಗೆ ಎಂತ ಹೋಯ್ತು ಕತಿ. ಗೊತ್ತಾಯ್ತು ನೆಟ್ಸ್ಟಿಗೆ ಒಳ್ಳೆ ತಂದಿರಿ ಮರ್ರೆ, ತೊಂದ್ರೆ ಇಲ್ಲ. ಮತ್ತೆ ಕ್ಲಿನಿಕ್ ಎಲ್ಲಿ ಉಂಟು ಕೇಳ್ರು. ಹುಡುಗನ ಕ್ಲಿನಿಕ್ ಎಲ್ಲಿ ಇತ್ತು ಕೇಳ್ರು. ನಂಗೆ ತಲೆ ಬಿಸಿ ಆಯ್ತು. ಇದು ರಾಂಗ್ ನಂಬರಿಗೆ ಹೋಯ್ತಾ, ಯಾರಿಗೆ ಫೋನ್ ಮಾಡ್ರಿ ಕೇಂಡೆ. ಅಲ್ಲ ನೀವು ನೆಂಟಸ್ತಿಕೆ ಹುಡುಗ ಕಣ್ಣಿನ ಡಾಕ್ಟರ್ ಅಲ್ಲ ಮರ್ರೆ, ಕಂಡಕ್ಟರ್ ಅಂದೆ ನಾನು. ಎಂತ ಒಂದು ಅದಕ್ಕೆ ಪಸಂಗ ಆಗಿ ಹೋಯ್ತು ಕಣೆ ಮರ್ರೆ. ನಾವು ಕಂಡಕ್ಟರ್ ಹುಡುಗ ಹೇಳ್ತಾ ಇಲ್ದ, ಅವ್ರು ಕಣ್ಣಿನ ಡಾಕ್ಟರ್ ಅನ್ಕೊಂಡ್ರು. ಕಣ್ಣಿನ ಡಾಕ್ಟರ್ ಅಲ್ಲ ಮರ್ರೆ, ಕಂಡಕ್ಟರ್ ಮರ ಅಂದೆ. ಫೋನೇ ಕಟ್ ಮಾಡಿ ಬಿಟ್ರು. ಸುದ್ದಿ ಇಲ್ಲಂಗ ಆಯ್ತು. ಹಂಗಾಗಿ ಈ ನೆಂಟಸ್ತಿಗೆ ಮಾತಾಡ್ತಿ ಬಹಳ ಪರಿಸ್ಥಿತಿ ಕತ್ತಿ. ಮತ್ತೆಂತಕ್ಕೆ ಹೋಯ್ತಿ ಈಗ ಪರಿಸ್ಥಿತಿ. ಮತ್ತೆಂತ ಕೇಳ್ಬೇಡಿ ನೀವು. 28 ವರ್ಷ ಇರುತ್ತಿಗೆ ಎಲ್ಲಾರು ಹುಡುಗಿ ಒಳ್ಳೆ ಹುಡುಗ ಬಂದ್ರೆ ಬೇಡ ಅಂಬುದು. ಕಡೆಗಲ್ಲೇ 30 ವರ್ಷ ಆಯ್ತು. 35 ವರ್ಷ ಆದ ಕೂಡಲೇ ಒಂದು ಸಾಧಾರಣ ಹುಡುಗ ಇದ್ರೆ ಹೇಳಿ ಅಂತರು. ಅದು ಒಪ್ಪುದಿಲ್ಲ. 40 ವರ್ಷ ಆದ್ಮೇಲೆ ಮದುವೆ ಕಾರ್ಯಕ್ರಮವೇ ಕೈದಾಗ್ಬಿಡುತ್ತೆ. ಹುಡುಗರು ಸಮೇತ ಹಂಗೆ. ಹುಡುಗರಿಗೆ ಮನೆಯವ್ರು 28 ವರ್ಷ 27 ವರ್ಷ ಇರುತ್ತಿಗೆ ಮದುವೆ ಆತಿಯ ಮರ ಯಾಕೆ ಅಂಬುದು. ಇವ್ರು ಇಲ್ಲಪ್ಪ
ನಾನ್ ಸದ್ಯಕ್ಕೆ ಮದಿ ಇಲ್ಲ. ನಮ್ಗೆ 34 ನಂತರ 33-34 ನಂತರ ಕೈ ಮೇಲೆ ಮಾಡ್ತೇವೆ ಜಿಮ್ಮಿ ಹೋದಂಗ್ ಮಾಡಿ ಮನೆಯವ್ರು ಸುಮ್ನೆ ಆಯ್ಕಂತ್ರ. ನಾನ್ ಎಂತ ಹೇಳುದು ನೋಡ್ರಿ, ಅದೇ ಕೂಡಲೇ ಮದಿ ಆಯ್ಕೆ ಮತ್ತೆಂತ ಹೋಯ್ತಿ ನಿಮ್ಗೆ ತರಕಾರಿ ಮತ್ತೆ ಅಂತ ಅಲ್ದಿ ನೆಂಟಸ್ತಿಗೆ ಹುಡುಗ ತೋರ್ಸುತ್ತಿಗೆ ಅವ್ರು 30 ಜನ ಇವ್ರು 30 ಜನ ಬರುದು ನಮ್ಗೆ ಅವ್ರು ಕೊಟ್ಟಷ್ಟು ಕಿಸಿ ಆಯ್ಕಮ್ ನಮ್ಗೆ ಅಂತ ಇಲ್ದೆ ನಮ್ಗೆ ಎಂತ ಹೋಯ್ತಾ ಮದಿ ಒಳ್ಳೆ ಐತೆ ಆಯ್ಕಾಣಿ ಹಾಗೆ ಎಂತ ಮಾಡುದು ಈಗ ಜನ ಹಂಗೆ ಪಂಚಾಯತ್ಗೆ ಹುಡುಗ ತಾಳೆ ಮೇಳ ಅದಾತಿಲ್ಲ ಜಾಗ ಕುಡಿ ಬತ್ತಿಲ್ಲ ಬಳ್ಳಿ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಹಿಂಗಿಂದ ಪಂಚಾಯತ್ಗೆ ಬಿಟ್ರೆ ನಮ್ಮ ತಲೆ ಪೂರ ಹಾಳು ಮಾಡಿ ಹಾಕ್ತಾರೆ ಆಯ್ತಾ. ನಮ್ಗೆ ಇಡೀ ರಾತ್ರಿ ಇದೆ ಆ ಪಟ ಈಚೆ ಸಿಕ್ಸುದು. ಈಗ ಈ ಒಂದು ಪಟ ಬಂದ್ ಕೊಟ್ಟವ್ರ ಕಡೆ ಫೋನ್ ಮಾಡ್ತಾ ಹೇಳಿ ಮನೆ ತುಂಬಾ ಆಲ್ಬಮ್ ಸ್ವಲ್ಪ ಅಲ್ಲ 60-70 ಆಲ್ಬಮ್ ಇತ್ತು. ಯಾರ ಮನೇಲಿ ಮದಿ ಸಮೇತ ಫೋಟೋ ಆಲ್ಬಮ್ ಇರುಕಿಲ್ಲ ನಮ್ನಿ ಇತ್ತು. ಎಂತ ಮಾಡುದು ಹಂಗಾಗಿ ಈ ಪಾರ್ಟಿಗೆ ಒಂದು ತೋರ್ಸುದು. ಈಗ ಫೋಟೋ ರೆಡಿ ಇತ್ತು, ಫಸ್ಟಿಗೆ ಆಯ್ಕ ಬಂದೆ ಇಲ್ಲೇ ಇತ್ತು ಫಸ್ಟಿಗೆ. ಎಂತ ಹೇಳ್ತಾರೆ ಗೊತ್ತಿಲ್ಲ. ಮನೆಗೆ ಬನ್ನಿ ಅಂದಿಟ್ಟು ಬಂದಿದ್ದೀವಿ. ಈಗ ಮಾತುಕತೆ ಅಂತ ಗೊತ್ತಿಲ್ಲ. ನಮ್ಮನ್ನ ವ್ಯಾಪಾರ ಐತಿ ಹುಡುಗ ಹುಡುಗಿ ತಾಳ ಮೇಳ ಮಾಡಿ ಹಾಕೋದು ರೆಂಟಸ್ಟಿಕೆ ಮಾಡುವ ವ್ಯಾಪಾರ ನಾಯಿ ಕೊಟ್ರು ಬೇಡ್ದೆ ಮತ್ತೆ ಇನ್ನಿನ್ನೆಲ್ಲ ಬಹಳ ಕಷ್ಟ ಐತೆ. ಇನ್ನೆಲ್ಲ ಇತ್ತೇ ಇಲ್ಲ ಒಬ್ಬರನ್ನೊಬ್ರು ಮದ್ವೆ ಹಾಕೋದು ಬಹಳ ಕಷ್ಟ ಐತಿ. ಈಗ ಸುಲಭ ಇಲ್ಲ ಎಂತಂದ್ ಹೇಳ್ರೆ ಕೆಲವ್ರಿಗೆ ಹುಡುಕಿ ಸಾಕಾಯ್ತು ಮನೆಯವ್ರಿಗೆ ಮಕ್ಳು ಹೇಳೋದ್ ಮಾತು ಕೇಂತಿಲ್ಲ. ಒಂದ್ ಕಡೆ ಎಲ್ಲ ಜಾಬ್ ಇರುವುದಿಲ್ಲ. ಆ ಕರ್ಕರೆ ಜಾಸ್ತಿ ಇತ್ತು. ಅಪ್ಪ ಅಮ್ಮ ಎಂತ ಮಾಡುದು ಮರ್ರೆ ಎಂತ ಆಯ್ತಂದ್ರೆ ಇವತ್ತು ಹೇಳಲ್ಲ ನಿಮ್ಗೆ ಒಂದೊಂದೇ ಮಕ್ಳು ಅದಕ್ಕೋಸ್ಕರ ಇತ್ತೇ ಇಲ್ಲ. ಎಲ್ರಿಗೂ ಶಿಕ್ಷಣ ಕೊಟ್ರಲ್ದ ಅಲ್ಲ ಡಾಕ್ಟರ್ ಇಂಜಿನಿಯರ್ ಆದ ಕೂಡಲೇ ಸಾಧಾರಣದವ್ರಿಗೆ ಒಪ್ಪುದಿಲ್ಲ ಎಂತ ಮಾಡುದು ನಾವು ಕಾಣ್ತಲ್ಲ. ಈಗ ನಮ್ಗೆ ಈ ಬೆಳಗಿನ ಸಾಯಂಕಾಲ ಅದೇ ಅಲ್ಲ ರೆಂಟಸ್ಟಿಕೆ ಮಾಡುದು ಕೆಲಸ ನಮ್ಗೆ ಎಷ್ಟು ಕಡೆ ನಮ್ಮ ಹತ್ರ ಹೇಳ್ಕಂತ್ರಲ್ಲ ಎಂತ ಮಾಡುದು ಮರೆ ನಮ್ಮ ಮಗಳಿಗೆ ಒಂದು ಹುಡುಗಿ ಆಗಿಲ್ಲ ಮರ ನಮ್ಮ ಹುಡುಗ ಇಲ್ಲ ಹುಡುಗರ ಮನೆಗೆ ಹೋರೆ ನಮ್ಮ ಹುಡುಗನಿಗೆ ಒಂದು ಹುಡುಗಿ ಆಗಿಲ್ಲ ಮರಿ ಎಲ್ಲ ಇದ್ರಿ ಎಲ್ಲಾರು ಇದ್ರೇಳಿ ಎಲ್ಲ ಇದ್ ಹೇಳುದು. 45 ವರ್ಷ ಆದ್ಮೇಲೆ ಅವನು ಹೇಳ್ತಾ ಇತ್ತೇ ಇಲ್ಲ. ಒಂದು ಅವನೇ ಹೋಗಿ ಯಾರ ಹತ್ರ ಹೋಗಿ ಹುಡುಗನೇ 40 ವರ್ಷ ಮೇಲಾದ್ಮೇಲೆ ಯಾರ ಹತ್ರ ಹೋಗಿ ನಂಗೊಂದು ಹುಡುಗಿ ಇದ್ರೆ ಹೇಳಿ ಅಂತ ಹೇಳ್ರೆ ಮನೆ ಕೆಲ್ಸಕ್ಕೆ ಕೇಂದ್ರ ಈಗ 45 ವರ್ಷ ಹೋಗಿ ಹುಡುಗಿ ಬೇಕಂತ ಮನೆ ಕೆಲ್ಸಕ್ಕ ಮತ್ತಿಗೆ ಕೇಂದ್ರ ಈಗ. ಯಾಕಂತ ಹೇಳ್ರಿ ನಮ್ಮನೆ ಪರಿಸ್ಥಿತಿ ಆಗಿತ್ತು. ಎಂತ ಮಾಡುದು ಮತ್ತೆ ಎಂತ ಹೋಯ್ತಿ ಇವತ್ತಿನ ಕತಿ ಮತ್ತೆಂತ ಅಲ್ಲ. ಒಬ್ರು ಮಾತು ಒಬ್ರು ಕೆಂತಿಲ್ದಿ ಒಬ್ರು ಮಾತು ಒಬ್ರು ಕೆಂತಿಲ್ಲ. ಮದಿಯೆಲ್ಲ ಆಪತ್ತಿ ಹಂಗ ಮೊನ್ನೆ ನೆಂಟಸಿಕೆ ಮಾಡಿದ್ನೆ ನಮ್ಮ ಗ್ರಾಚಾರು ಎಂತ ಗೊತ್ತಿಲ್ಲ ಮರ್ರೆ. ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು ಆಯ್ತಾ. ನೆಂಟಸಿಕೆ ಮಾಡಿ ಯಾಕತ್ ನಾವೇ ಮೊನ್ನೆ ಒಂದು ರಗಳಿ ನಮ್ಗೆ ಗೊತ್ತಿತ್ತೆ ಎಂಗೇಜ್ಮೆಂಟ್ ಎಲ್ಲ ಅದೆಲ್ಲ ಹೋದ್ ಮರ್ರೆ ನಾವೇ ಮಾಡಿಸಿ ಹಾಕದ್ದು. ಎಂಗೇಜ್ಮೆಂಟ್ ಕೈದಾಯ್ತು ಮದಿ ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡೋದು ಪುಣ್ಯ ಕಾಗದ ಪ್ರಿಂಟ ಇಲ್ಲ ಆಯ್ತಾ. ನಮಗೆ ಬೆಳಗ್ಗೆ ಮುಂಚೆ 6 ಗಂಟೆ ಕಾಲ್ ಎಂತ ಮಾರ ಹುಡುಗ ಎಣ್ಣೆ ಅಂಬ್ರಲ್ಲ ಮಾರ ಅಂದ್ರು. ಆಯ್ತಾ ತಲೆ ಬಿಸಿ ಆಯ್ತು ಮಿಂದ್ಕೊಂಡು ಬಂದು ಅಷ್ಟೇ ನಾ ದೇವ್ರ ಸಮೇತ ದೀಪ ಹಚ್ಚಲಿಲ್ಲ. ಅವ ಹುಡುಗ ಎಣ್ಣೆ ಅಂಬ್ರ ಮಾರ ನಮ್ಗೆ ಯಾರು ಹೇಳ್ರಿ ಅದು ಹೇಳಿ ಆಯ್ತಾ. ನಮ್ಮ ತಲೆ ಬಿಸಿ ಆಯ್ತು. ನಾವು ಎಣ್ಣೆ ಹಾಕ್ತನ ಕಳ್ಳು ಕುಡಿತ್ನ ಬೀರ್ ಹಾಕ್ತನ ಸಿಗರೇಟ್ ಸೇಂತನ ನಮ್ಗೆ ಅದನ್ನೆಲ್ಲ ಚೆಕ್ ಮಾಡ್ತಾ ಕೂತ್ಕೊಂಬತ್ತೆ ಟೆಸ್ಟರ್ ಹಿಡ್ಕೊಂಡು ಕರೆಂಟ್ ಕಾಣಲ್ಲ. ಇದ್ರಲ್ಲಿ ಈ ಪ್ಲಗ್ಗಲ್ಲಿ ಕರೆಂಟ್ ಬರ್ತಿಲ್ಲ ನ್ಯೂಟ್ರಲ್ ಪೇಸ್ ಇತ್ತು ಈ ಬಲ್ಪ್ ಹತ್ತಿಲ್ಲ ಇದ್ರಲ್ಲಿ ಕರೆಂಟ್ ಬರ್ತಿಲ್ಲ ಟೆಸ್ಟರ್ ಇಟ್ಕೊಂಡು ಕಾಣ್ಲಾಗ ಅವ್ನು ಚೆಕ್ ಮಾಡೋಕತ್ತ ಮರ್ರೆ ನಮಗೆ ರಾಚಾರ ಕಡೆ ಅಲ್ಲೊಬ್ಬ ನಮ್ಮ ಫ್ರೆಂಡ್ ಒಬ್ರು ಭಾಸ್ಕರಣ್ಣ ಐತಿ ಅವ್ರಿಗೆ ಕಾಲ್ ಮಾಡಿದೆ ಎಂತ ಮರ್ರೆ ಅವ್ನಿಗೆ ಬೇಡ ಬಿಟ್ಟು ಅಂತ ಎತ್ತಕೊಂಡೆ. ಅಯ್ಯೋ ಅದೇ ಮದಿನ ಇತ್ತೋಯ್ತಲ್ಲ ಮರ್ರೆ ಎಂಗೇಜ್ಮೆಂಟ್ ಕೈದಾಯ್ತಲ್ಲ ನೋಡ್ರಿ ವಿಷಯ ಗೊತ್ತಾಯ್ತು ಮರ್ರೆ ಅವ್ನಿಗೆ ಹ್ಯಾಬಿಟ್ ಅಂತ ಎತ್ತಕೊಂಡೆ. ಅವ್ನು ಸ್ವಲ್ಪ ಎಣ್ಣೆ ಮರ್ರೆ ನಿಮ್ಗೆ ಗೊತ್ತಾಯಿಲ್ಲ ಕೇಳ್ರಿ ಅವ್ರು ನಮ್ಮ ತಾಗ್ರು ಹಾಗಾಗಿ ನೆಂಟಸ್ತಿಕೆ ಮಾಡುತ್ತೆ ಆಲೋಚನೆ ಮಸ್ತ್ ಮಾಡ್ಕೊತ ಎಂತ ಮಾಡೋಕ್ಕಾಗುತ್ತೆ. ಮತ್ತೆ ಇನ್ನೆಂತಕ್ಕೆ ಹೋಯ್ತೀನಿ ನಿಮಗೆ ಸಾಧಾರಣ ಕಡೆಗೆ ಎಂತಕ್ಕೆ ಹೋಯ್ತಾ ಅತ್ತೆ ಮಾವ ಇದ್ದರೆ ಹೆಣ್ಣು ಕೊಡೋದಿಲ್ಲ. ಮನೆ ತುಂಬ ಜನ ಕುಟುಂಬ 15 ಜನ ಇದ್ರೆ ಅಂತ ಹೇಳ್ರೆ ಮನೆಗೆ ಹೆಣ್ಣಿಲ್ಲ ಕೇಂತ ನಿಮಗೆ ಫಸ್ಟ್ ಅನ್ಕೋರಿ. ನಮ್ಮ ಹತ್ರ ಹಂಗೆ ಈಗಡಿ ಕೊಡು ಕಡ್ಡಿಲ್ಲೇ ಬಟ್ ಮನೆಗೆಲ್ಲ ಯಾರೆಲ್ಲ ಇದ್ರು ಹೌದಾ ಎಷ್ಟು ಜನ ಇದ್ರು ಅವ್ರ ಮನೆಗೆ ಹೌದಾ ಕೇಂದ್ರ ಹುಡುಗ ಸಪ್ರೇಟ್ ಮನೆ ಕಟ್ಟಿದ 1.25 ಕೋಟಿದು 40 ಲಕ್ಷ ರೂಪಾಯಿ ಕಾರು ಉಂಟು ಅವನ ಹತ್ರ 3.5 ಲಕ್ಷ ರೂಪಾಯಿ ಸಂಬಳ ಇತ್ತು 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಮಾಡಿದ ನಾಳೆ ಪಡ್ಕೆಲ್ಲ ಹೇಳ್ರೆ 2 ಲಕ್ಷ 2 ಕೋಟಿ ಒಳ ಬೀಳುತ್ತಲ್ದೆ ಅವ್ರು ಯಾವ ಲೆಕ್ಕಾಚಾರ ಈಗ ಆಯ್ತಾ. ಅದೆಲ್ಲ ಇದ್ರೆ ಅಡ್ಡಿಲ್ಲ ಅಂತ ಮತ್ತು ನಿಮ್ಮ ಕುಟುಂಬ ನೆಲ್ಮೆ ಕೂತ್ಕೊಂಡು ಉಂಬು ಕಾರ್ಯಕ್ರಮ ಎಲ್ಲ ಕೈದಾಯ್ತು ಈಗ ಆಯ್ತಾ. ಅಂಥವ್ರ ಮನೆ ಕೊಡೋದಿಲ್ಲ. ಹಾಗಾಗಿ ಕೆಲವು ಪರಿಸ್ಥಿತಿ ಭಾಳ ಕಷ್ಟವೇ. ಮತ್ತೆ ಎಂತಕ್ಕೆ ಹೋಯ್ತೆ ಈ ಡಿವೋರ್ಸ್ ವ್ಯಾಪಾರದೊಳಗೆ ಕತೆ ಕೈದೈತೆ. ನಮ್ಗೆ ತಲೆ ಬಿಸಿ ಅಲ್ಲ ನಮ್ಗೆ ಈಗ ದುಡ್ಡೇನ ಕಿಸಿ ಹಾಕ್ತದೆ ಅದು ಬೇರೆ ವಿಚಾರ. ನಾವು ಮಾಡಿಕೊಟ್ಟಿಗೆ ಹುಡುಗ ಮಾಡಿಕೊಟ್ಟಿಗೆ ದುಡ್ಡು ಅಂತ ಕೊಡ್ತಾರೆ ನಮ್ಮ ರಗಳಿ ಮತ್ತೆ ಅಂತ ಕಲ್ಲ ಅವ್ರು ಒಳ್ಳೆ ಐತೆ ಇದ್ರಡ್ಡಿಲ್ದೆ ಎಲ್ಲ ಈಗ ಅಂತ ಪ್ಯಾಷನ್ ಅಂತ ಹೋಯ್ತು. ಈಗ 6 ತಿಂಗಳು 1 ವರ್ಷದ ಒಳಗೆ ಕೇಮಕ್ಕಿಲ್ಲ ಸ್ವಲ್ಪ ಕೇಸ ಇಲ್ಲದೆ ಸ್ವಲ್ಪ ಕೇಸ ಇಲ್ಲ. ನಾವು ಮಾಡಿಕೊಟ್ಟಿದ್ದು ಒಂದು 2-3 ಕೇಸೆಲ್ಲ ಫೇಲಿಯರ್ ಆಯ್ತು. ಎಂತ ಮಾಡೋಕ್ಕಾಗುತ್ತೆ. ಕೆಲವರೆಲ್ಲ ಪಾಪ ಒಳ್ಳೆ ತೆಗಿದ್ರು ಅಮೇರಿಕಾ ಲಂಡನ್ ಗಿಂದನ ಸೆಟ್ಲ್ ಆಗಿ ಪಾಪ ಈ ಊರಿಗೆ ಬಂದ್ರೆ ನಮಗೊಂದು ವಾಚ್ ಪ್ಯಾಂಟ್ ಶರ್ಟ್ ಅಥವಾ ಒಳ್ಳೆ ಬ್ಯಾಗ್ ತಂದು ಕೊಡ್ತಾರೆ. ನೀವೇ ಮಾಡಿಸಿಕೊಟ್ಟದಲ್ಲ ಮದಿ ಮಾರ್ರೆ 2 ಮಕ್ಳಿಗೆ ನಮಗೆ ನಾವು ಲಂಡನಿಗೆ ಇತ್ತಂತ ನಮ್ಗೆ ಭಾಳ ಖುಷಿ ಆಯ್ತು. ಎಲ್ಲ ಡೈವರ್ಸ್ ಆಯ್ತಂಗೆ ಗೊತ್ತಾಗ್ಕೊಳಿತ್ತೆ ಇಲ್ಲ ನಮ್ಮ ತಲೆ ಬಿಸಿ ಆಯ್ತು. ಯಾಕಂದರೆ ಓಲ್ ಬತ್ತಿದ್ದಂಗೆ ಗೊತ್ತಾಗ್ಕೊಳ್ಳಿ ಮುಖವೇ ಕಾಣ್ತಿಲ್ಲ. ಅವನೇ ಮಾಡಿಸಿಕೊಟ್ಟಿದ್ದ ಯಾರು ಗೊತ್ತನಲ್ಲ ಹೌದು ನೆಂಡಸ್ತಿಗೆ ಮಾಡಿಕೊಟ್ಟದ್ದು ಅವನೇ ಅಂತಾರೆ ಎಂತ ಮಾಡೋದು ಎಂತ ಮಾಡೋಕ್ಕಿಲ್ಲ ಹೋಗಿ ಅಡ್ಡಿಲ್ಲ ಅಡ್ಡಿಲ್ಲ. ಮತ್ತೆ ಗಣಿ
ಮತ್ತೆಂತ ಕಲ್ದಿ ಅವರು ತಲೆ ಬಿಸಿ ಆಯಿತು ಆಚೆಗೆ ಹೋಗೋರಿಗೆ ಮದುವೆ ಪಂಚಾಯತ್ಗೆ ಮಾತಾಡ್ತಿದ್ರೆ ಕರೆದ್ರಂಗೆ ಗೊತ್ತಾಯಿಲ್ಲ. ಹಾಗಾಗಿ ಈಗ ನೀವು ಹೋಯ್ ಒಳ್ಳೇದು ಆರೋಡಿಲ್ಲ. ಈಗ ಎಂತ ಆಯ್ತು ಸಣ್ಣ ಸಣ್ಣ ಮಾತಿಗೆಲ್ಲ ಲೆಕ್ಕಾಚಾರವೇ, ಸಣ್ಣ ಸಣ್ಣ ಮಾತಿಗೆಲ್ಲ ಆ ನಮೂನಿ ಆಯ್ತು. ಹಾಂ ಬಂದೆ ಈಗಣೆ ಪಾರ್ಟಿ ರೆಡಿ ಇತ್ತು. ಮತ್ತೆ ಈಗಣೆ ಆಯಾ ಏಜಿಗೆ ಮದುವೆ ಆಯ್ನಿ 30 ಒಳಗೆ ಹುಡುಗ ಹುಡುಗಿ ಇಬ್ಬರಿಗೆ ಹೇಳೋದು ಅಷ್ಟೇ. 30 ವರ್ಷಕ್ಕೆ ನೀವು ಆದಷ್ಟು ಬೇಗ ಮದುವೆ ಆಗಿ 40 ವರ್ಷ ಜೊತೆ ಕಾಯಬೇಡಿ. ಒಳ್ಳೆ ಐತೆ ಇರಿ, ಸಣ್ಣ ಪುಟ್ಟ ಮಾತು ಬಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿ ಜೀವನದ ರಥ ಹೇಳ್ಕೊಂಡು ಹೋಗಿ. ನೀವು ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮಾತಾಡ್ಕೊಂಡು ಡೈವರ್ಸ್ ಮಾಡ್ರೆ ಬದುಕು ಭಾಳ ಕಷ್ಟ ಇತ್ತು. ಹಾಗಾಗಿ ಒಳ್ಳೆ ಐತೆ ಗಿರ್ಕ ರಸ್ತೆ ಮೇಲೆ ಅಡ್ಡ ಹಾಕೊಂಡು ಒಂದು ಹುಡುಗಿ ಇದ್ರೆ ಹೇಳಿ ಮರ ಅಂಬೇಡಿ, ಮಾಡೋಕ್ಕೇನು ತೊಂದರೆ ಇಲ್ಲ. ನೀವು ಒಪ್ಪುದು ಅರಡಿಲ್ಲ. ಸಪೂರ್ ಆಯ್ತು, ತ್ವಾರ ಆಯ್ತು, ಹೈಟ್ ಆಯ್ತು, ಕುಳ್ಳ ಆಯ್ತು ಅಂದ್ರೆ ಭಾಳ ಕಷ್ಟ. ಒಳಗೆ ಕರಿತ್ರ ಈ ಒಂದು ಆಲ್ಬಮ್ ಫೋಟೋ ಐತಿ, ಈಗ ಅವ್ರ ಹುಡುಗಿ ತೋರಿಸೋದು ಓಕೆ ಯಾರು ಮಾಡೋದು ಇಲ್ಲಿರಿಗೆ ಸಿಹಿಗೆ ಬೈದಿರಿ ಹಾಕೋದು. ಮತ್ತೆ ನಿಮಗೆ ನಿಮಗೆ ಮದುವೆ ಆಗಿಲ್ಲಕ್ಕಂತಲ್ಲ, ಆದಷ್ಟು ಬೇಗ ಆಗಿ ಮಂಡಿ ಕೂದಲು ಉದ್ರೆ. ನಮಸ್ಕಾರ ಬತ್ತೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಮಾಜಿ ಶಾಸಕರು, ಉಡುಪಿ ಜಿಲ್ಲೆ. ಅಕ್ಷಯ ಡೆಕೋರೇಟರ್ಸ್ ಅಂಡ್ ಈವೆಂಟ್ಸ್, ತಲ್ಲೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಸುರೇಂದ್ರ ಬರೆಕಟ್ಟು, ತಲ್ಲೂರು. ಮೊಬೈಲ್ 9980439040. ಡಾಕ್ಟರ್ ರಾಜಾರಾಮ್ ಶೆಟ್ಟಿ, ಮಾರಲ ಡೆಂಟಲ್ ಕ್ಲಿನಿಕ್, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರಖ್ಯಾತ್ ಶೆಟ್ಟಿ, ಉಪಾಧ್ಯಕ್ಷರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಡಾಕ್ಟರ್ ಸಂದೀಪ್ ಶೆಟ್ಟಿ, ಅರೆವಳಿಕೆ ತಜ್ಞರು, ಕುಂದಾಪುರ, ಉಡುಪಿ ಜಿಲ್ಲೆ. ಪಿ ರಘುರಾಮ್ ರಾವ್, ಹೋಟೆಲ್ ಹರ್ಷ ರಿಫ್ರೆಶ್ಮೆಂಟ್, ಹೋಟೆಲ್ ಶರೋನ್, ಕುಂದಾಪುರ, ಉಡುಪಿ ಜಿಲ್ಲೆ. ರೆಡ್ ರೋಸ್, ಉತ್ತಮ ಗುಣಮಟ್ಟದ ಸೋರ್ಟೆಕ್ಸ್ ಕುಚ್ಚಿಗೆ ಅಕ್ಕಿ. ರಾಧಿಕಾ ರೈಸ್ ಮಿಲ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರಾಧಿಕಾ ಕ್ಯಾಶ್ಯೂಸ್, ಕೊಲೆಸ್ಟ್ರಾಲ್ ಫ್ರೀ, ಮೋಸ್ಟ್ ನ್ಯೂಟ್ರಿಷಿವ್, ನ್ಯಾಚುರಲ್, ಹೆಲ್ದಿ ಅಂಡ್ ಟೇಸ್ಟಿ ಕ್ಯಾಶ್ಯೂಸ್. ಕೋಟೆಡ್ ಕ್ಯಾಶ್ಯೂಸ್, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಪೆಪ್ಪರ್ ಅಂಡ್ ಸಾಲ್ಟೆಡ್. ಶ್ರೀ ಬ್ರಹ್ಮಲಿಂಗೇಶ್ವರ ಇಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ ಸೇಲ್ಸ್ ಅಂಡ್ ಸರ್ವಿಸ್, ಎಡ್ತರೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಶ್ರೀ ಬ್ರಹ್ಮಲಿಂಗೇಶ್ವರ ಶಾಮಿಯಾನ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ತಗ್ಗರ್ಸೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಮೊಬೈಲ್ 984495654 9449224141. ಗಣಪತಿ ಟಿ ಶ್ರೀಯಾನ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಂಜುಶ್ರೀ ಸ್ಟೀಲ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್, ತೆಕ್ಕಟ್ಟೆ, ಉಡುಪಿ ಜಿಲ್ಲೆ. ಮೊಬೈಲ್ 9538351945. ಎಚ್ ಉದಯ್ ಆಚಾರ್, ಸುಹಿತ್ ಕನ್ಸ್ಟ್ರಕ್ಷನ್, ಹುಚ್ಕೆರೆ, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಮೊಬೈಲ್ 9448725242 8073117386. ಫೋನ್ 08254235458. ಗಣೇಶ್ ಕಿಣಿ, ಶ್ರೀ ಗಣೇಶ್ ಕ್ಯಾಶ್ಯೂ ಇಂಡಸ್ಟ್ರೀಸ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ.